ನನಗೆ ಯಾವಾಗಲೂ ಕೆಟ್ಟ ಹೌದು, ಆದರೆ ಅವು ಗಡಿ ದಾಟಿದರೆ ನೀನು ಏನು ಮಾಡ್ತೀಯಾ? ಆಕಾಶದಲ್ಲಿ ಹಾರಿದಂತೆ ನಾನು ತಲೆ ಮೇಲೆ ಹೋದರೆ ಅದು ಅಲ್ಲಿಯೇ ಮುಗಿಯಬೇಕು. ಅದನ್ನು ಹಿಡಿದು ಗೂಡು ಕಟ್ಟಲು ಬಿಡಬಾರ್ದು, ಮೊಟ್ಟಿ ಇಡಲು ಬಿಡಬಾರ್ದು. ನೀನು ಅದಕ್ಕೆ ಬಾನಿಸಾಗಬಾರ್ದು. ಕೂಡಲೇ ಪ್ರಾರ್ಥನೆಯ ಮೂಲಕ ಅದನ್ನು ದೂರ ಮಾಡಿಕೊಳ್ಬೇಕು. ದೇವರನ್ನು ಸ್ತುತಿಸಿ ಅಷ್ಟೇ. ನೀವು ಡ್ರೈವ್ ಮಾಡ್ತಿರುವಾಗ ನಾನು ಏನು ಹಾಕ್ತೀನಿ ಅಂದರೆ ವೈಪರ್ಸ್. ಪ್ರಾರ್ಥನೆ ಮತ್ತು ಉಪವಾಸವು ವೈಪರ್ಸ್ ಅನ್ನೋದು ಅರ್ಥ. ನಿನಗೆ ದಾರಿಯಲ್ಲಿ ಅಡ್ಡವಾಗಿರುವವುಗಳು ಕಾಣಿಸದಿದ್ದರೆ ಅಥವಾ ಇವುಗಳೆಲ್ಲ ತುಂಬಿ ಬಿಟ್ಟಿವೆ ಅಂದುಕೋ. ಗಾಜು ಸಂಪೂರ್ಣವಾಗಿ ಮಸುಕಾಗಿದ್ದರೆ ನಿನಗೆ ಏನಾದರೂ ಗೊತ್ತಾಗುತ್ತದೆಯಾ? ಮುಂದೆ ಕಲ್ಲು ಇದ್ದರೆ ಗೊತ್ತಾಗದು. ಹೋಗಿ ಹಠಾತ್ವಾಗಿ ಡಿಕ್ಕಿ ಹೊಡೆಯುತ್ತೀಯೆ. ಎಷ್ಟು ಅಪಘಾತಗಳು, ರಸ್ತೆ ಅಪಘಾತಗಳು ಆಗುತ್ತವೆ. ಆದ್ದರಿಂದ ನೀನು ಕೆಟ್ಟ ಆಲೋಚನೆಗಳಿಂದ ಮುಕ್ತಿಯಾಗಬೇಕೆಂದರೆ ಉಪವಾಸ ಪ್ರಾರ್ಥನೆ ಹೊರತು ಬೇರೆ ದಾರಿ ಇಲ್ಲ. ಉಪವಾಸ ಪ್ರಾರ್ಥನೆ ಮಾತ್ರವೇ ಕೆಟ್ಟ ಆಲೋಚನೆಗಳಿಂದ ಹೊರಬರುವ ಏಕೈಕ ಮಾರ್ಗ. ಏಕೆಂದರೆ ಮನಸ್ಸಿನ ಕೆಲಸ ತುಂಬ ಜಾಗೃತಿ ಆದದ್ದು. ಮನಸ್ಸಿನ ಕೆಲಸ ನಿನ್ನದು, ಅದು ಮನಸ್ಸಿನಲ್ಲಿ ಸೇರ್ಪಡುತ್ತಾಗ ಅದು ತಲೆ ಮೇಲೆ ಕ್ರಿಯೆಯಾಗಿ ಪರಿವರ್ತನೆ ಆಗುತ್ತೆ ಅಂತ. ಆ ಕ್ರಿಯೆ ಇಲ್ಲದ ಸ್ವಭಾವವಾಗಿ ಪರಿವರ್ತನೆ ಆಗುತ್ತೆ ಅಂತೆ. ಆ ಸ್ವಭಾವೇ ನಿನ್ನ ಭಾಗ್ಯವಾಗಿ ಗಮ್ಯಸ್ಥಾನವಾಗಿ ಮಾರ್ಪಡ್ತದೆ. ದೇವರ ವಾಕ್ಯದಿಂದ ನಿನ್ನನ್ನು ತುಂಬಿಕೊಳ್ಬೇಕು.